ಜೈ ಶ್ರೀರಾಮ್, ಶ್ವೇತಾಶ್ರೀ ಕುಕಿಂಗ್ ವ್ಲಾಗ್ ಸ್ವಾಗತ. ನಾನಿವತ್ತು ನ್ಯೂ ರೆಸಿಪಿ ಮಾಡ್ತಾಯಿದ್ದೀನಿ, ಪಾಲಕ್ ಸೊಪ್ಪಿನ ಚಕ್ಲಿ. ಪಾಲಕ್ ಸೊಪ್ಪು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಹುರ್ಗಡಲೆ ಹಿಟ್ಟು, ಇದು ನಾನೇ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಅಂಥದ್ದು. ಅಕ್ಕಿ ಹಿಟ್ಟು, ಇದು ಕೂಡ ನೈಸಾಗಿರಬೇಕು ಅಕ್ಕಿ ಹಿಟ್ಟು. ನೀವು ಅಂಗಡಿದಾಗಲಿ ಮನೆಯದಾಗಲಿ ನೈಸಾಗಿರಬೇಕು ಅಕ್ಕಿ ಹಿಟ್ಟು. 3 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಸೇರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ನಾನು 1 ಸ್ಪೂನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ತಾ ಇದ್ದೀನಿ. ಚಿಟಿಕೆ ಅರಿಶಿನ. ನಾನಿಲ್ಲಿ ಸೊಪ್ಪುಗಳನ್ನ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, 3 ಹಸಿಮೆಣಸಿಕಾಯಿ ಖಾರಕ್ಕೆ ತಕ್ಕನಾಗಿ, 1 ಹಿಡಿಯಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ. ನಾನಿಲ್ಲಿ 1 ಸ್ಪೂನಷ್ಟು ಬೆಣ್ಣೆನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಮಿಕ್ಸಿ ಜಾರಲ್ಲಿ ಈ ಥರ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ನಾನು ಇದಕ್ಕೆ ಹಿಟ್ಟಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಯಾವುದೇ ಥರ ಸೋಡಾ ಏನೂ ಕೂಡ ಬಳಸ್ತಾ ಇಲ್ಲ. ನಾನಿಲ್ಲಿ ಚಿಟಿಕೆ ಅರಿಶಿನನೂ ಕೂಡ ಸೇರಿಸಿದ್ದೀನಿ, ಅದು ನಿಮಗೆ ವಿಡಿಯೋದಲ್ಲಿ ತೋರಿಸೋದಕ್ಕಾಗಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಬೇಕು. ನಾವೇನು ರುಬ್ಕೊಂಡಿರ್ತೀವೋ ಅದೇ ಜಾರಲ್ಲೇ ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಚಪಾತಿನ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ನೋಡಿ, ಈ ಹದದಲ್ಲೇ ನಾನು ಕಲಿಸ್ಕೊಂಡಿದ್ದೀನಿ. ಈಗ ನಾವು ಚಕ್ಲಿ ಹೋಳು ಒತ್ತೋ ಅಂಥ ಚಕ್ಲಿ ಹೋಳನ್ನ ತೊಗೊಂಡು ಅದಕ್ಕೆ ಒತ್ಕೊಳ್ಳೋಣ. ನಿಮ್ಮ ಹತ್ರ ಯಾವ ಥರ ಚಕ್ಲಿ ಹೋಳು ಇರುತ್ತೋ ಅದನ್ನು ನೀವು ಬಳಸ್ಬೋದು. ನಾನು ಇದಕ್ಕೆ ಎಣ್ಣೆ ಕೂಡ ಅಪ್ಲೈ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಚಕ್ಲಿ ಹಿಟ್ಟನ್ನ ಹಾಕಿ ಒತ್ಕೋತೀನಿ. ನಾನಿಲ್ಲಿ ಎಣ್ಣೆನೂ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ನೋಡಿ, ಈ ಥರ ಶೇಪಲ್ಲಿ ನಾನು ಒತ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಒತ್ಕೋಬೋದು. ಈಗ ಒಂದೊಂದಾಗಿ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಒಂಚೂರು ಬೆಂದಿದ್ದಾದಮೇಲೆ ಈ ಥರ ತಿರುವಾಕೊಳ್ಳಿ. ನಿಮಗೆ ಚಕ್ಲಿ ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಈಗ ನಾವು ಹಾಕಿದಾಗ ಈ ಥರ ನೊರೆ ಬರ್ತಾ ಇರುತ್ತೆ. ಚಕ್ಲಿ ಬೆಂದಿದ್ದಾದಮೇಲೆ ಈ ಥರ ನೊರೆ ಏನು ಬರೋದಿಲ್ಲ, ಎಲ್ಲ ಸ್ಟಾಪ್ ಆಗುತ್ತೆ. ನೋಡಿ, ಈ ಥರ. ಈಗ ಯಾವುದೇ ಥರ ನೊರೆ ಇಲ್ಲ. ಈಗ ಚಕ್ಲಿ ಬೆಂದಿದೆ. ನಾವೀಗ ಇದನ್ನು ಎತ್ಕೊಳ್ಳೋಣ. ನಾನು ಮತ್ತೆ ಚಕ್ಲಿನ ಹೊತ್ಕೊಂಡು ಮತ್ತೆ ನಾನು ಎಣ್ಣೆಗೆ ಹಾಕೋತಾ ಇದ್ದೀನಿ. ಇದು 2ನೇ ಟ್ರಿಪ್ ಹಾಕೋತಾ ಇದ್ದೀನಿ. ನೀವು ಇನ್ನೂ ಕೂಡ ಪಾಲಕ್ನ ಜಾಸ್ತಿನೇ ಬಳಸ್ಬೋದು. ಇನ್ನೂ ತುಂಬ ಗ್ರೀನಿಶ್ ಆಗಿರುತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಕುಕ್ ಆಗಿದೆ. ಈ ಥರ ನೀಟಾಗಿ ಫ್ರೈ ಮಾಡಿಕೊಂಡು ಸಂಜೆ ಟೈಮ್ ಮಕ್ಕಳು ಕೊಡಿ. ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮನೆಯವರು ದೊಡ್ಡವರಿಂದ ಚಿಕ್ಕವರವ್ರಿಗೂ ಇಷ್ಟ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.